ಏತ ನೀರಾವರಿ ಮೋಟ್ರ್ ಚಾಲು ಮಾಡ್ಕೊಳತ್ತೆ ನಮ್ಗೆ ಹೇಳಿದ್ರು. ಮೋಟ್ರ್ ಬಂದು ಇಟ್ಕೊಂಡು ಕೂತಾರು ಸಾಹೇಬರು. 10ನೇ ಸಾಹೇಬ್ರು ಏನು ಹೇಳಿದ್ರು, ನಿಮ್ಗೆ ಸತತವಾಗಿ ನಾವು ಇದ್ರ 10ನೇ ನೀರಾವರಿ ಚಾಲು ಇರೋ ತನಕ 2 ಮೋಟ್ರ್ ಕೊಡ್ತಂತ ಹೇಳಿದ್ರು. ಇನ್ನೂ ತನಕ ಕೊಟ್ಟಿಲ್ಲ ಅಂದ್ರೆ ಏನ, ತಿರ್ಗಾಮರಿಗೆ 12 ತಾಸು ಒಂದು ಮೋಟ್ರ್ ಚಾಲು ಮಾಡ್ಯಾರ. 12 ತಾಸಿನಾಗ ಇಲ್ಲೇ ತುಂಗಳ ಕ್ರಾಸ್ ದಾಟಿಲ್ಲ ನೀರು. ಅದಕ್ಕಾಗಿ ಸಾವಳಿಗೆನೂ ಕೊಡ್ತಂತ ಹೇಳಿದ್ರು, ಸಾವಳಿಗೆ ನೀರು ಕೊಟ್ಟಿಲ್ಲ. ಅದಕ್ಕಾಗಿ ಸೂಕ್ತವಾದ ಕ್ರಮವನ್ನು ತಗೊಂಡಾದ ಮೋಟ್ರ್ ಚಾಲು ಮಾಡ್ಬೇಕು. ಅವರು ಚಾಲು ಮಾಡಿ ತುಂಗಳ ಸಾವಳಿಗೆ ನೀರು ಕೊಡ್ಬೇಕು ಸಾಹೇಬರು. ಮತ್ತು ಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಇನ್ನೂ ಮುಂದುವರಿಸ್ತೀವಿ. ಮತ್ತು ಮುಂದೆ ಇನ್ನು ನಾವು ಅಲ್ಲಿ ನಾಳೆಗೆ 9 ಗಂಟೆ ದೊಡ್ಡಟಿಗೆ ನಾವು ಅಲ್ಲಿ ಬಂದು ಕುಂಡಿರ್ತೀವಿ. ಕೂತ ಮ್ಯಾಗ ನಮ್ಮ ಊರಿಗೆ ನೀರು ಸಂಪೂರ್ಣ ಹೈ ತನಕ ನಾವು ಅಳಿಗಾಡಂಗಿಲ್ಲ. ಯಾಕಂದ್ರೆ ಅಳಿಗಾಡ್ಲಿಲ್ಲ ಅಂದ್ರು ಅವರು ಮುಂದಿನ ಪ್ರೊಸೀಜರನ್ನು ತಗೊಂಡಿಕ್ಸಿಂದ ಇವತ್ತು ಮೋಟ್ರ್ 2 ಚಾಲು ಮಾಡಿರಿ ಅಂದ್ರೆ ತುಂಗಳ ಸಾವಳಿಗೆ ಮುಂದೆ ನಿಂತು ನೀರು ನಮಗೆ ಕೊಟ್ರ ಅಂದ್ರೆ ಬರೀ ಕೌಲಿಲಿ ಅಷ್ಟ ಆದವಲಿ. ಅವರು ನಮ್ಗೆ ಪೈಪ್ ಇದ್ರು ಪೈಪ್ ತೆಗಿಸಿಂದ ಕುಡ್ಲಿ, ನಾವು ಮೋಟ್ರ್ ಹತ್ತಂಗಿಲ್ಲ. ಬರೀ ಕುಡಿಲಕ್ಕಷ್ಟ ನೀರಿದ್ರೆ ನಮಗೆ ಸಾಕತ್ತಳಿಸಿ ಅನ್ನೋ ಪರಿಸ್ಥಿತಿ ಒಳಗೆ ನಾವು ಇದೀವಿ. ಅದನ್ನ ಅವ್ರು ಏನಾರೇ ಮಾಡಿ ನಮಗೆ ಮೋಟ್ರ್ ಚಾಲು ಮಾಡೋ ವ್ಯವಸ್ಥೆಯನ್ನು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಾವು ಅಚಾನಕ್ ಅವ್ರು ಮಾಡಲಿಲ್ಲ ಅಂದ್ರೆ ಮೋಟ್ರನ್ನು ನಾವು ಮುಂದಿನ ಏನ್ರಿ ಒಂದು ಸ್ವಲ್ಪ ರೈತರಾಗಿ ನಾವು ಬೇರೆ ಹಾದಿ ಹಿಡಿಬೇಕಾಗತ್ತೆ. ಅವರು ಎಚ್ಚರದಿಂದ ಅವ್ರು ಮೋಟ್ರ್ ಚಾಲು ಮಾಡಬೇಕು.